ಮಗನ ಸಿಸ್ವರಕ್ಕೆ ಸೇರಿಸ್ಬಿಟ್ಟು ಬಂದ. ಹ್ಞೂ ಕಣಮ್ಮ ಸೇರಿಸ್ಬಿಟ್ಟು ಬಂದೆ. ಆರಾಮಾಗಿ ಕುಂತ್ಕೊಂಡ. ಖುಷಿ ಖುಷಿಯಾಗೇನಿಯ. ನಾನು ಸದ್ಯ ಕುಂತ್ಕೊಂಡ್ಲಿ ಅಂತ ನೆಟ್ಟಿಗೆ ಬಂದೆ ಕಣಮ್ಮ. ಅಮ್ಮ ನನಗಂತೂ ದೇವ್ರಣೆಗೂ ಅಲ್ಲಿ ಗುಡಿಸು ನಂಗೆ ಮನೆ ಕಳಕಾಯ್ತಿಲ್ಲ, ಏನೂ ಆಯ್ತಿಲ್ಲ, ಕುಂತ್ಕೊಳಕಾಯ್ತಿಲ್ಲ, ನಿಂತ್ಕೊಳಕಾಯ್ತಿಲ್ಲ. ಬೋಲ್ ಕಷ್ಟ ಆಯ್ತಾಯ್ತು ಕಣಮ್ಮ ನನಗಂತೂ. ಕಣ್ಣೆಲ್ಲ ತಿರ್ಗ್ದಂಗೆ ಆಯ್ತದೆ, ತಲೆನೋವು ಬರ್ತದೆ. ಏನು ಮಾಡಬೇಕು ಏನೂ ಗೊತ್ತಾಯ್ತಿಲ್ಲ ನನಗಂತೂ. ಸಾಕಾಗೋಗ್ಬಿಟ್ಟೈತೆ ಕಣಮ್ಮ. ಮನೆ ಇದ್ದಿದ್ರೆ ಸಂದಾಕಿರೋದು ಅಂತ ಅನ್ನಿಸ್ತೈತೆ ಕಣಮ್ಮ. ಆ ಕಂಬ್ಲಿ ಅಂತೀನಿ ಅಲ್ಲ, ಇವಳಲ್ಲ ಅಮ್ಮನ ಹೆಸ್ರೇನ ಮರ್ತಾ ಇದ್ನಲ್ಲಮ್ಮ, ಲಕ್ಷ್ಮು. ಆ ಲಕ್ಷ್ಮು ಬಿಟ್ಕೊಡಂಗೆ ಕಾಣೆ ಕಣಮ್ಮ ನನ್ನ ಮನೆಯ. ಆ ಲಕ್ಷ್ಮಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಮ್ಮ. ನೋಡ್ದೆ ಎದ್ರಕೊಳ್ಳೋದಿಲ್ಲ, ಏನೂ ಇಲ್ಲ. ಅಜ್ಜಿ ನಂತಾಗ ಮಾತಾಡ್ತದೆ ಅಂತ ಹೇಳ್ತಿಲ್ಲ. ಈಗ ಊರಿಗೆ ಬಂದಮೇಲೆ ಒಂದು ಕಿತನಾದ್ರೂ ಬಂತೆ ನಮ್ಮ ಅಜ್ಜಿ ಮಾತಾಡ್ಸಕ್ಕಿನ್ನ. ಅದೇ ನಾನು ಯೋಚನೆ ಮಾಡ್ತಿರೋದು. ನನಗಂತೂ ಒಂದು ಕಿತ ಬಂದು ಮಾತಾಡಿಸ್ತಿಲ್ಲ. ಮೊದಲ ಮನೆಯಾಗಿದ್ದಾಗ ಯಾವಾಗ ಬಂದ್ಬಿಟ್ಟು ಮಾತಾಡ್ಸೋಳು, ಬೇರೆ ಕಡೆ ಹೋದ್ರೂ ಬಂದು ಮಾತಾಡ್ಸೋಳು. ಅಯ್ಯೋ ಮಗಳೇ ಸಂದಾಕಿದ್ಯೇನವ ಅಂತ ಹೇಳ್ಬಿಟ್ಟು ಆ ಮನೆಯ ಬಂದು ಮಾತಾಡ್ಸೋಳು. ನಾವು ಯಾವಾಗ ಬ್ಯಾಟ್ಗೆ ಹೋದ್ವಿ ಬೆಂಗಳೂರಿಗೆ, ಇಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ನನ್ನ ಮ್ಯಾಲದೇನೋ ಇದೇನೇ ಹೊಂಟೋಗ್ಬಿಟ್ಟೈತಿ. ಪಿರುತಿನೇ ಹೊಂಟೋಗ್ಬಿಟ್ಟೈತೆ. ನಮ್ಮ ಅಮ್ಮಗೆ ನಾವು ಬಂದಿದ್ದೀವಿ ಅಂತ ಗೊತ್ತಾಗಿಲ್ವೋ. ಅದಕ್ಕೆ ಹೋಗಿ ಒಂದು ಕಿತ ನಮ್ಮ ಅಮ್ಮನ ಸಮಾಧಿ ತಕ್ಕ ಹೋಗ್ಬಿಟ್ಟು ಗೊಳೋ ಅಂತ ಹೊತ್ಕೊಂಡು ಕೇಳ್ಕೊಬಿಟ್ಟು ಬರ್ತೀನಿ. ಒಂದೇ ಒಂದು ಕಿತ ಹಿಂಗೆ ಅಮ್ಮ ಬಾಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಸಹಾಯ ತಗೊಬಿಟ್ಟು ಹೆಂಗನೂ ಲಕ್ಷ್ಮನ ಸರಿಯಾಗಿ ಎದುರಿಸ್ಬಿಡ್ಬೇಕು. ಎದುರಿಸಿದ್ರೆ ಅವಳು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಅವಳೆ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಸರಿನೇ ಆವಾಗ ಮನೆಯೆಲ್ಲ ನಮಗೇನೇ ಆಯ್ತದೆ. ಒಳ್ಳೆ ಹಿಡಿಯ ಕಣಮ್ಮ. ಅಜ್ಜಿಗೆ ಹೇಳು ಸರಿಯಾಗಿ ಮಾಡೋಳು, ಬೆಂಡೆತ್ಬಿಟ್ಟು ಚೆನ್ನಾಗಿ ಓಡಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳು. ಸರಿನೇ ಒಂದೇ ಒಂದು ಕಿತ ಅಜ್ಜಿ ನಾನು ಕೇಳಿದೆ ಅಂತ ಹೇಳು. ನನ್ನ ಕಣ್ಗೆಂದು ಕಾಣಕ್ಕಿಲ್ವಲ್ಲ ಸರಿಯಾಗಿ, ಅದಕ್ಕೆ ನಾನು ಬರೋಕ್ಕಿಲ್ಲ. ಬಾಯ್ತದ ನನಗಂತೂ. ಆದರೂ ನಿಮ್ಮ ಅಮ್ಮಗಳು ಕೇಳಿದ್ಲು ಅಂತ ಹೇಳ್ಬಿಟ್ಟು ಹೇಳಮ್ಮ ಒಂದೇ ಒಂದು ಕಿತ ಅಜ್ಜಿ ಅತ್ತಾಗೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಕರಗ್ಬಿಟ್ಟು ಹೆಂಗೋ ಲಕ್ಷ್ಮನ ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟು ಆರಾಮಾಗೆ ನಮ್ಮನೇನೆ ಮನೆ ಒಳಗಡೆ ಕಳಿಸ್ತದೆ. ಕೇಳು ಸಹಾಯನ ಬಿಡ್ಬೇಡ. ಈ ವಿಷಯ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ನಿಮ್ಮ ಅಪ್ಪಂಗೂ ಅಲ್ಲೂ ಇಲ್ಲೆಲ್ಲ ಇವಳಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪಂಗೆ ಮೊದಲೇನೇ ಇಂಥದ್ದೆಲ್ಲ ನಂಬಕ್ಕಿಲ್ಲ, ಏನಿಲ್ಲ. ನಿನ್ಗೊಂದು ಕಿತ ಮಾತಾಡ್ಸಿತ್ತಲ್ಲ ಅಜ್ಜಿ, ಗೊತ್ತಲ್ಲ ನಿನಗೂ ನೆನಪೈತಲ್ಲ. ಆವಾಗವಾಗ ಒಂದು ವಾರಕ್ಕೊಂದು ಕಿತ ಹಂಗೆ ಮಾತಾಡ್ಸ್ಕೊಂಡು ಹೋಗೋದು. ಇವಾಗ ನಾವು ಇಲ್ಲಿಗೆ ಬಂದಿರೋದು ಗೊತ್ತಿಲ್ವಲ್ಲ, ಅದಕ್ಕೆ ಏನೇ ಮಾತಾಡ್ಸೋಕ್ಕೆಲ್ಲ ಬಂದಿಲ್ಲ. ಬಿಡು, ನಾನು ಹೆಂಗನೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಬಿಟ್ಟು ಬರ್ತೀನಿ. ಹೋಗಿ ಮುಗಿ ಹುಷಾರು. ಹೋಗಿ ಸಿಸ್ವರ್ತಕ್ಕೆ ಹೋಗಿರು. ಟೇಮ್ ಆದ್ಮೇಲೆ ಕರ್ಕಂಡ ಗುಡ್ಡಿಸ್ಲತಕ್ಕೆ ಹೋಗಿರು. ನಾನು ಉಳಿದಿದ್ದೆಲ್ಲ ವ್ಯವಹಾರ ಮುಗಿಸ್ಕೊಂಡು ನಾಳೆ ನಾಡಿದ್ರಾಗ ನಮ್ಮ ಮನೆ ನಮಗೆ ಖಾಲಿ ಮಾಡಿ ಕೊಡಬೇಕು. ಲಕ್ಷ್ಮು ಹಂಗೆ ಮಾಡ್ತೀನಿ. ಸರಿನಮ್ಮ ಆಯಿತು. ಅಮ್ಮ ಎಲ್ಲಿದ್ಯಮ್ಮ ಮಗಳು, ನಿನ್ನ ಪ್ರೀತಿಯ ಮಗಳಲ್ವಾ, ಬಂದ್ಬಿಟ್ಟು ಸಹಾಯ ಮಾಡು. ನಾನು ಬಂದೀವ್ನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ನಿಂಗೆ ಬೆಂಗಳೂರಿಂದ ಇಲ್ಲಿಗೆ ಬಂದೀವ್ನಿ ಅಂತ ನಿಂಗೆ ಗೊತ್ತಿಲ್ಲ ಅನಿಸೋದಲ್ವಾ. ಇನ್ನು ಬೆಂಗಳೂರಾಗೆ ಅವಳು ನನ್ನ ಮಗಳು ಅಂತ ಹೇಳ್ಬಿಟ್ಟು ಪಾಪ ಓಡಾಡೋದೇನೇ ಬಿಟ್ಬಿಟ್ಟು ಸಮಾಧಿ ಒಳಗಡೆ ಮನೆಕೊಬಿಟ್ಟೈತೆ ಅನ್ನಿಸ್ತದೆ ನಮ್ಮಮ್ಮ. ಹೋಗಿ ಪಿರುತಿಯಿಂದ ಮಾತಾಡಿಸಿ ನಾ ಹೆಂಗೋ ನಮ್ಮ ಅಮ್ಮನ ಮನಸ್ಸಿಗೆ ಎದ್ದುಬಿಟ್ಟು ತಪ್ಪಾಯಿತು ಅಂತ ನಾಟಕ ಆಡ್ಬಿಟ್ಟು ಹೆಂಗೋ ಮನೆ ಒಂದು ಪಡ್ಕೊಳಂಗೆ ಮಾಡ್ತೀನಿ. ಲಕ್ಷ್ಮು ನಿನಗೈತೆ ಮಾರಿ ಹಬ್ಬ, ನೋಡ್ತಾ ಇರು. ನಮ್ಮಮ್ಮ ಒಂದು ಕಿತ ನತ್ಕೊಂಡು ಕೇಳ್ಕೊಂಡೆ ಅಂದರೆ ಏನು ಬೇಕಾದರೂ ಮಾಡ್ತದೆ. ಅಮ್ಮ ಎಲ್ಲೋದಮ್ಮ, ಸಂದಾಗಿದ್ಯಾ? ನಿನ್ನ ಮಗಳು ಮಮತಿ ಬಂದವಳೆ ಕಣಮ್ಮ, ಮಾತಾಡಮ್ಮ. ಯಾವಾಗ ಹುಡಿಕೊಂಡ್ಬಿಟ್ಟು ಬಂದು ಮಾತಾಡಿಸ್ತಿದ್ದಲ್ಲಮ್ಮ, ಮಮತಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲೋದಮ್ಮ? ಯಾಕಮ್ಮ ಮಾತು ಓಡಿಸ್ತಿಲ್ವಲ್ಲಮ್ಮ ನೀನು? ನಾನು ಬಂದಿರೋದು ನಿನಗೆ ಗೊತ್ತಿಲ್ವಾ? ನಾನು ಬಂದಿದ್ದೀನಿ, ಎದ್ದೋಳಮ್ಮ, ಮಾತಾಡ್ಸಮ್ಮ ನಾನು ಬಂದಿದ್ದೀನಿ. ಅಮ್ಮ ಎಲ್ಲೋದೆ? ಎದ್ದೋಳಮ್ಮ, ನನ್ನ ಮ್ಯಾಲೆ ಕೋಪನ ನನ್ನ ಮ್ಯಾಲೆ. ಯಾಕೆ ಮಾತಾಡ್ತಿಲ್ಲ? ಎದ್ದು ಮಾತಾಡಮ್ಮ. ಅಮ್ಮ ಎದ್ದು ಮಾತಾಡಮ್ಮು. ನಿನ್ನ ಮಗಳು ಮಮತಿ ಬಂದವಳೆ, ಭಾಳ ಕಷ್ಟದಾಗವಳೆ ಕಣಮ್ಮ. ಮನೆಯಾಳು ನನ್ನ ಮಗ ಅಳಿಯ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಸರಿಯಾಗಿ ಆಟ ಆಡಿಸ್ಬಿಟ್ಟು ಎಲ್ಲ ಟೋಪಿ ಹಾಕ್ಬಿಟ್ಟವನೆ ಕಣಮ್ಮ. ಎದ್ದೋಳಮ್ಮ ಯಾಕೆ? ಅಮ್ಮ ಎದ್ದೋಳಮ್ಮ, ಸಮಾಧಿ ತಗ ಬಂದೀವಿ, ಎದ್ದೋಳಮ್ಮ. ನಿನ್ನ ಪ್ರೀತಿ ಮಗಳು ಹಿಂಗೆ ಹೊತ್ಕೊಂಡು ಗುಳಾಡ್ತಾವಳೆ. ನಿನಗೆ ಹೊಸಿನೂ ನಿಂಗೆ ಏನು ಅನ್ನಿಸ್ತಿಲ್ವಾ? ಎದ್ದೋಳಮ್ಮ ಯಾಕೆ? ಅಮ್ಮ ಎದ್ದೋಳಮ್ಮ, ಭಾಳ ಕಷ್ಟದಾಗಿದ್ದೀವಿ. ಗುಡಿಸ್ಲುನಾಗ ಮನೆ ಕಳ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಎದ್ದೋಳಮ್ಮು. ಲೇ ಮನೆಯಾಳಿ, ಯಾಕೆ ಬಂದೆ ಇಲ್ಲಿಗೆ? ಅಮ್ಮ ಬಂದ ನನಗೆ ಗೊತ್ತಿತ್ತಮ್ಮ ನೀನು ನನ್ನ ಎಷ್ಟು ಪಿರುತಿ ಮಾಡ್ತೀಯ, ಎಷ್ಟು ಲವ್ ಮಾಡ್ತೀಗ ಅಂತ ಹೇಳ್ಬಿಟ್ಟು. ಯಾವತ್ತು ನೀನು ಈ ಮಮತಿನ ಬಿಟ್ಕೊಡಕ್ಕಿಲ್ಲ ಅಂತ ಗೊತ್ತಿತ್ತು. ಅಮ್ಮ ನೀನು ಸ್ಯಾನೆ ಮಿಸ್ ಮಾಡ್ಕೊಬಿಟ್ಟೆ ಕಣಮ್ಮ ನಿನ್ನ. ಅಯ್ಯೋ ಬೆಂಗಳೂರಾಗ ಹೋದ್ರೆ ಕುಂತ್ರು ನಿಂತ್ರು ನನಗಂತೂ ನಿಂದೇನೆ ನೆನಪು ಕಣಮ್ಮ. ಅಯ್ಯೋ ನಮ್ಮ ಅಮ್ಮ ಇದ್ದಿದ್ರೆ ಇಲ್ಲಿ ಸಂದಾಕಿರೋದೆ, ನಮ್ಮ ಅಮ್ಮ ದೊಡ್ಡ ಮನೆ ನೋಡ್ಬೋದಿತ್ತೆ ಅಂತ ಕುಂತ್ರು ನಿಂತು ನಿನ್ನ ಬಗ್ಗೆ ಏನೇ ಯೋಚನೆ ಮಾಡ್ತಿದ್ದೆ ಕಣಮ್ಮ ನಾನು. ಅಯ್ಯೋ ಮನೆ ಕಳವಾಗೆಲ್ಲ ನಿಂದೆ ನೆನಪು, ಕುಂತ್ಕೊಂಡಾಗೆಲ್ಲ ನಿಂದೆ ನೆನಪು. ನನಗಂತೂ ನಿಂದೆ ನೆನಪಾಗೋಗ್ಬಿಟ್ಟಿತ್ತು. ಲೇ ಮಗಳೇ, ನಾನು ಮನುಷ್ಯರಲ್ಲ ದೆವ್ವ. ನೀನೇನು ಮಾಡ್ತಿದ್ಯಾ? ನೀನು ನೆನೆಸ್ಕೊಂಡಿಲ್ವಾ ಅಂತನೂ ನನಗೆ ಹಂಗೆ ಅರ್ಥ ಆಯ್ತದೆ. ಈಗ ಸದ್ಯಕ್ಕೆ ಏನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಹೋಗು. ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ನೋಡು, ನಾನು ನೆಮ್ಮದಿಯಾಗಿ ಮನೆ ಕಂಡಿದ್ದೀನಿ, ಪೀಸ್ಫುಲ್ಲಾಗಿ ಮನೆ ಕಂಡಿದ್ದೀನಿ ನಾನು. ನನಗೆ ಇಲ್ಲಿ ಹಾಯಾಗೈತೆ, ನಂಗೆ ನೆಮ್ಮದಿಯಾಗೈತೆ ನನಗೆ. ನೀನು ಯಾಕೆ ಬಂದು ಅಟ್ಕಾಯಿಸ್ಕೊಂಡು ನನ್ನ ಸುಮ್ಮನೆ ಟೆನ್ಷನ್ ಕೊಡ್ತಿದ್ದೀಗ? ನೋಡು, ಯಾವುದೇ ಆಸೆ ಇಲ್ಲ.
ನೀನು ನೋಡಬೇಕು, ನೀನು ಹೆಂಗಿದೀಯ ಅಂತ ತಿಳ್ಕೋಬೇಕು, ನಿನ್ನ ಜೀವನ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಮೊದಲು ಥರ ನನಗೆ ಉದ್ದೇಶನೂ ಇಲ್ಲ, ಆಸೆನೂ ಇಲ್ಲ. ಈಗ ಏನಕ್ಕೆ ಬಂದಿದೀಯ ಅಂತ ಹೇಳ್ಬಿಟ್ಟು ಸುಮ್ಕೆ ಹೋಯ್ತಾ ಇರು. ಅಮ್ಮ, ನನ್ನ ಅಳಿಯ ನನಗೆ ಮೋಸ ಮಾಡ್ಬಿಟ್ಟ ಕಣಮ್ಮ. ಎಷ್ಟು ಮೋಸ ಮಾಡ್ಬಿಟ್ಟ ಗೊತ್ತೇನಮ್ಮ? ಕಳ್ಳನ ಮಗ ಕಣಮ್ಮ. ಅಮ್ಮ, ಮನೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇಲ್ಲಿರೋ ಮನೆಯೆಲ್ಲ ಮಾರಿಸ್ಬಿಟ್ಟ. ಅಲ್ಲೋಗಿ ಅಲ್ಲೂ ತಿರುಪಿ ಭಾಳ ಆಗೋಯ್ತು ಕಣಮ್ಮ. ಕಳ್ಳನ ಮಗ ಕಳ್ತನ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ತಗ್ಲಾಕೊಂಬಿಟ್ಟು ನಮ್ಮನ್ನು ತಗ್ಲಾಕ್ಸ್ಬಿಟ್ಟು ಬ್ಯಾಡ ಕಣಮ್ಮ. ನಿನ್ನ ಮಾತು ಕೇಳಬೇಕಿತ್ತಮ್ಮ. ಅವತ್ತು ನೀನು ಹೇಳ್ದೆ ಬ್ಯಾಡ ಬ್ಯಾಡ ಬ್ಯಾಡ, ನನ್ನ ಮಾತು ಕೇಳು ಬ್ಯಾಡವೇ, ಹಾಂ ಅವ್ನು ನಂಬ್ಕೊಂಡು ಹೋಗ್ಬೇಡ್ವೆ ಅಂತ ನಿನ್ನ ಗಿಣಿಗೆ ಹೇಳ್ದಮ್ಮ. ನಾನೇನೇ ಕೇಳಲಿಲ್ಲ, ದಡ್ಬಡೆ ತದ್ದಂಗೆ ನಾನು. ನಿನ್ನ ಮಾತು ಅವತ್ತೇ ಕೇಳಿದ್ರೆ ನನಗೆ ಈ ಬಾಳು ಗೊತ್ತಿರಲಿಲ್ಲ ಕಣಮ್ಮ. ಬಿಡು, ಏನು ಅತ್ತಾಗಿ ನಿಮ್ಮ ಅಮ್ಮನ ಮಾತು ಯಾಕೆ ಕೇಳಬೇಕು ಅಂತ ಮನೆ ಮಾರಾಕ್ಬಿಟ್ಟು ಇವತ್ತು ಗುಡಿಸ್ಲುನಾಗ ಮನೆ ಕಳ ಅಂತ ಗತಿ ಬಂದ್ಬಿಟ್ಟೈತೆ ಕಣಮ್ಮ. ಅಮ್ಮ ಪ್ಲೀಸ್ ಕಣಮ್ಮ, ಹೆಂಗನ ಮಾಡಿ ನಂಗೆ ಸಹಾಯ ಮಾಡಮ್ಮ ಪ್ಲೀಸ್ ಕಣಮ್ಮ. ಹಾಂ, ನಿನ್ನ ಮನ್ಸು ಮಾಡಿದ್ರೆ ಮನೆಯ ನನಗೆ ಬಿಡಿಸ್ಕೊಡ್ಬೋದು ಕಣಮ್ಮ. ಲೇ, ನಾನು ನಿನ್ಗೆ ಅವತ್ತೇ ಹೇಳ್ದೆ ಬ್ಯಾಡ್ವೆ ಬ್ಯಾಡ್ವೆ. ನನ್ನ ಮಗ ಸರಿ ಇಲ್ಲ ಕಂತ್ರಿ ನನ್ನ ಮಗ. ಅವನು ಮಕ ನೋಡಿದ್ರೆ ಗೊತ್ತಾಯ್ತದೆ, ಯಾವ ಬಿಸ್ನೆಸ್ಸು ಮಾಡಲ್ಲ, ಏನೂ ಮಾಡಲ್ಲ. ಬಿಸ್ನೆಸ್ ಮಾಡೋ ಹುಟ್ಟಾದು ಅಂತ ನಿನಗೆ ಎಷ್ಟು ಗಿಣಿಗೆ ಹೇಳ್ದೆ. ಬ್ಯಾಡ್ವೆ ಬ್ಯಾಡ್ವೆ ಅಂದ್ರೂ ಕುಣ್ಕೊಂಡು 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 ಇಲ್ಲ ಇಲ್ಲ, ನನಗೆ ಬೇಕೇ ಬೇಕು, ನನಗೆ ಬೇಕೇ ಬೇಕು, ನನಗೆ ಮಾರಲೇಬೇಕು, ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೆಟ್ಲೇ ಆಗ್ಬೇಕು ನಾನು ಅಂತ ಹೇಳ್ಬಿಟ್ಟು ನನ್ನ ಮಾತು ಮೀರ್ಬಿಟ್ಟು ಹೋಗ್ಬಿಟ್ಟು ಆ ಮನೆಯಾಗೆ ಇರಬಾರ್ದು ಅಂತ ಹೋಗಿ ಬೆಂಗ್ಳೂರು ಮನೆಯಾಗ ಸೆಟ್ಲಾದೆ. ಇವಾಗ ಬಂದ್ಬಿಟ್ಟು ಪಾಪ ಅಲ್ಲಿ ಸುಮ್ಮ ಐತೆ ಹುಡುಗಿ, ಆ ಹುಡುಗಿ ಇವಾಗ ಇರೋದನ್ನ ಹಾಳು ಮಾಡ್ಬಿಟ್ಟು ಇವಾಗ ನಾನು ನೀನು ಕೊಡಿಸ್ಬೇಕಾ? ಅಮ್ಮ ಇಲ್ಲ ಅನ್ಬೇಡ ಕಣಮ್ಮ. ನಾನು ನನ್ನ ಮಗಳು ನನ್ನ ಮೊಮ್ಮಗು ಎಲ್ಲ ಬೀದಿನಾಗ ಬಿದ್ದಿದ್ವಿ ಕಣಮ್ಮ. ನೀನೇನು ಮಾಡಬೇಡ ಕಣಮ್ಮ. ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು 2 ಕಿತ್ತ ಸಂದಕ್ಕೆ ಎದುರಿಸ್ಬಿಡು. ದೆವ್ವಾಗಿದೆಯಲ್ಲ ಹೆಂಗೋ ಎದುರಿಸ್ಬಿಡು. ಅವಾಗ ಅವರು ಎದ್ನೋ ಬಿದ್ನೋ ಅಂತ ಮನೆ ಬಿಟ್ಬಿಟ್ಟು ಹೊಂಟೋಯ್ತಾರೆ. ನಾವು ಹೋಗ್ಬಿಟ್ಟು ಮನೆಗೆ ಸೇರ್ಕೊತೀವಿ ಕಣಮ್ಮ. ಪ್ಲೀಸ್ ಕಣಮ್ಮ, ಇಲ್ಲ ಅಂತ ಅನ್ಬೇಡ ಕಣಮ್ಮ. ನನಗೋಸ್ಕರ ಇದು ಒಂದೇ ಒಂದು ಕೆಲಸ ಮಾಡಮ್ಮ ಪ್ಲೀಸ್ ಕಣಮ್ಮ. ನೋಡು ಮಮತಿ, ಇದೆಲ್ಲನೂ ನನಗೆ ಇಷ್ಟ ಆಯ್ತಾ ಇಲ್ಲ. ಇನ್ನು ಸುಮ್ಮನೆ ಹೊಂಟೋಗ್ಬಿಡು. ನನ್ನ ಮಗಳು ಅನ್ನೋ ಪ್ರೀತಿ ಮಮತೆ ಎಲ್ಲ ಕಳ್ಕೊಂಬಿಟ್ಟು ನೀನು ಸುಮಾರು ದಿನ ಆಗೋಗ್ಬಿಟ್ಟೈತೆ ಸರಿನೇ. ನೋಡು, ನಾನಂತೂ ನಿನಗೆ ಯಾವ ಸಹಾಯನೂ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಹೊಂಟೋಗ್ಬಿಡು. ಅಮ್ಮ ಇಲ್ಲ ಅಂತ ಅನ್ಬೇಡ ಕಣಮ್ಮ ಪ್ಲೀಸ್ ಕಣಮ್ಮ. ನಾವು ಬೀದಿನಾಗಿದ್ದೀವಿ ಕಣಮ್ಮ. ನಾನು ನನ್ನ ಮಗಳು ಎಲ್ಲನೂ ಮತ್ತೆ ಬೀದಿಗೆ ಹಾಕ್ಬೇಡ ಕಣಮ್ಮ ಪ್ಲೀಸ್ ಕಣಮ್ಮ. ಅಮ್ಮೋ ಪ್ಲೀಸ್ ಕಣಮ್ಮೋ, ಹೊಳತಿದ್ದೀನಿ ಕಣಮ್ಮ. ನಿನ್ನ ಮಗಳು ಬೀದಿಗೆ ಬಿದ್ದವಳೆ ಕಣಮ್ಮೋ, ಅರ್ಥ ಮಾಡ್ಕೊಳಮ್ಮೋ. ಈ ಕಡೆಯಿಂದ ಬಿಟ್ಟೆ ಅಂತಂದರೆ ನಿನಗೆ ದೇವ್ರನ್ನ ಕೇಳ್ತೀರಲ್ಲ, ನೀನು ಬಂದು ಸಮಾಧಿ ಒಳಗಡೆ ಮನೆಕೊಬಿಡ್ತೀಗ. ಹಂಗೆ ಬಿಟ್ಬಿಡ್ತೀನಿ. ನಾನು ಹೇಳ್ದೆ ನಿನ್ನ ಗಿಣಿಗೆ ಹೇಳ್ದಂಗೆ, ನೀನು ದೌಲತ್ ಮಾಡ್ಕೊಂಡು ಇಲ್ಲ ನಾನು ಮಾಡೋದನ್ನೇ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀನು ದೌಲತ್ತಾಗ ಹೋಗಿರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೊಂಡ್ಲಿ ನಿನಗೆ? ಲೋಡಿ ಹೋಗಿ ಸುಮ್ಕೇನೆ. ನಿನಗೆ ಯಾವ ಸಹಾಯನೂ ಮಾಡೋಕ್ಕಿಲ್ಲ. ನೀನು ಅದೇನೋ ಅಂತಾರಲ್ಲ, ಅವ್ರು ಫಸ್ಟ್ ಮನೆಗೆ ಬಂದು ಸೇರ್ಕೊಂಡಾಗೂ ನಾನು ಕಾಟ ಕೊಡೋಣ ಅಂತ ಹೋಗೊಂದು 2 ದಿನ ಕಾಟ ಏನಿಯ ಕೊಟ್ಟೆ. ಆದರೆ ಒಳ್ಳೆಯ ಮನಸ್ಸಿಗೆ ನೋವು ಮಾಡಬಾರ್ದು ಅಂತೇಳ್ಬಿಟ್ಟು ನಾನೇನೇ ಬಿಟ್ಬಿಟ್ಟೆ. ಈಗಲೂ ನಾನು ಹೋಗ್ಬಿಟ್ಟು ಇಲ್ಲ ಮನೆ ಬಿಟ್ಕೊಡ್ಬೇಕು ನೀನು ಅಂತ ಈಗಲೂ ನಾನು ಹೋಗಿ ಕೇಳಿದ್ರೆ ಅವಳು ಇಲ್ಲ ಅನ್ನಕ್ಕಿಲ್ಲ ಬಿಟ್ಕೊಟ್ಬಿಡ್ತಾಳೆ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹುಡುಗಿನೋ ಕೇಳೋದು ಇಲ್ಲ, ಬಿಟ್ಕೊಡು ಅಂತ ನಾನು ಅಂಗ್ಲಾಚೋದು ಇಲ್ಲ. ನೀನು ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು, ಇಲ್ಲ ನಾನೇ ಒಳಗಡೆ ಹೊಂಟೋಗ್ಬಿಡ್ತೀನಿ. ಅಮ್ಮ ನನ್ನ ಮಕ ನೋಡ್ಬೇಡ, ನಿನ್ನ ಮೊಮ್ಮಗಳು ಮಕ ನೋಡಮ್ಮ. ಥೂ, ಐನತ್ತಿ ಬಿತ್ರಿ ಅವಳು ಮಕ ನೋಡ್ಬೇಕೆ ನಾನು? ಐನತ್ ಬಿತ್ರಿ. ಗಂಡನಿಂದ ಕಳ್ತನ ಮಾಡಿಸ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರೋಳು. ಅವಳಿಂದ ನಾನೇನೇನು ಬೇಜಾರು ಮಾಡ್ಕೊಂಡ್ಲಿ? ನೋಡು, ನನ್ನ ಪಾಡು ನನ್ನ ಬಿಟ್ಬಿಡು. ಈ ಅಮ್ಮ ಅಂತ ಇದ್ಲು ಸತ್ತೋದ್ಮೇಲೂ ನಿನಗೆ ಸಹಾಯ ಮಾಡಬೇಕು ಅನ್ನೋ ಯಾವ ಇದೂ ಇಲ್ಲ. ನಿನಗೋಸ್ಕರ ತುಂಬಾ ನಿರ್ಣಯ ಮಾಡಿಬಿಟ್ಟೆ. ಇವಾಗ ನಾನು ಯಾರಿಗೋಸ್ಕರನೂ ಮಾಡೋಕೆ ನಾನು ತಯಾರಿಲ್ಲ. ಬಿಟ್ಬಿಡು ನನ್ನ. ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ, ನಿನ್ನ ಕೈ ಮುಗಿತೀನಿ ಕಣಮ್ಮ ಪ್ಲೀಸ್ ಅಮ್ಮ. ಇದೊಂದು ಕಿತ ಸಹಾಯ ಮಾಡ್ಕೊಡಮ್ಮ. ಅಮ್ಮ ಹೊಂಟೋಯ್ತಾ? ಅಮ್ಮ ಅಯ್ಯೋ, ನಮ್ಮ ಅಮ್ಮನೂ ಕೈ ಕೊಡ್ತಾಯ್ತಾ? ಅಮ್ಮ ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮ್ಯಾಲೆ ಆಸೊಂದು ತಿರುತಿ ಇಕ್ಕೊಂಡಿತ್ತು. ಈಗ ನೋಡ್ರೆ ನನಗೆ ಏನಕ್ಕೆ ಯಾರೇ ಅಂತಿಲ್ವಲ್ಲ ನಮ್ಮಮ್ಮ. ನಮ್ಮ ಅಮ್ಮಂಗೆ ಏನು ಬಂದೈತಿ ದೊಡ್ಡ ರೋಗ? ಇಷ್ಟು ದಿನ ಮಗಳೇ 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 ಅಂತ ಹಿಂದೆ ಬರೋದು, ಇವಾಗ ನೋಡಿದ್ರೆ ಯಾವುದೂ ಇಲ್ಲ ಎಂಥದ್ದು ಇಲ್ಲ, ಒಂಟೆ ಹೋಯ್ತಲ್ಲ. ಅಮ್ಮ ಏನು ಮಾಡಿದೆ ನಾನು? ಹೋಗಿ 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 ನಮ್ಮ ಅಮ್ಮನ ಸಹಾಯ ಕೇಳಿದ್ರೂ ಆಯ್ತಿಲ್ವಲ್ಲ. ಏನು ಮಾಡಲಿ ನಾನು? ನಮ್ಮಮ್ಮ ಹೋಗೋಳ್ಗೊಂದು ಚೂರು ಕಾಟ ಕೊಟ್ಟಿದ್ರೆ ಸಾಕಾಗದಲ್ಲ, ನಾನು ಏನಾರ ಮಾಡ್ಬೋದಾ? ನಮ್ಮಮ್ಮ ಒಂದೇನೇ ಸಹಾಯ ಮಾಡ್ತದೆ ಅಂತ ನಾನು ಅಂದ್ಕೊಂಡಿದ್ದು, ಆದರೆ ನಮ್ಮಮ್ಮನೂ ಕೈ ಕೊಟ್ಬಿಟ್ಲೆ.
ಈಗ ಏನು ಮಾಡಲಿ? ಅಮ್ಮ ಅಮ್ಮ ಅಮ್ಮ, ಅಜ್ಜಿತಾಗ ಮಾತಾಡ್ತಿದ್ಯಾ? ಅಮ್ಮ ನಾನು ಒಸಿ ಮಾತಾಡಬೇಕು, ನಂತಾಗೂ ಮಾತಾಡಕ್ಕೆಳಮ್ಮ ಅಜ್ಜಿಗೆ. ಲೇ, ನೀನೇನೆ ಮಾತಾಡ್ಬೇಕು ಅಜ್ಜಿತಾಗೆ. ಅದೇನಮ್ಮ, ಅಜ್ಜಿಗೆ ಎಲ್ಲ ವಿಷಯನೂ ಗೊತ್ತಾಯ್ತದಲ್ಲ, ಅದಕ್ಕೆ ನನ್ನ ಗಂಡ ಎಲ್ಲವನೇ ಅಂತ ತಿಳ್ಕೊಬಿಡ್ಬೋದಲ್ಲ, ಅದಕ್ಕೆ ನೀ ಓಡ್ ಬಂದೆ. ಅಮ್ಮ ಅಜ್ಜಿನೋ ಸಿಕ್ಕೇಳು, ಅವಳಿಗೆ ಎಲ್ಲವನೇ ನಾನು ನೊಳಿಯ ಕಾಣ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು, ಅವ್ನು ಸಿಕ್ಕರೆ ಹೆಂಗೊಂದ್ರೆ ಹೊಸಿ ದುಡ್ಡು ಪಡ್ಡು ಎಲ್ಲ ಸಿಗ್ತದಲ್ಲಮ್ಮ, ಅದಕ್ಕೆ ಕೇಳಿದ್ದು. ಕೇಳಮ್ಮ, ಒಂದೇ ಒಂದು ಕಿತ ಕೇಳಮ್ಮ. ಲೇ ಮಗಳೇ, ನಿಮ್ಮ ಅಜ್ಜಿ ಮೊದಲು ಥರ ಇಲ್ಲ, ಫುಲ್ಲು ಬದಲಾಗ್ಬಿಟ್ಟವಳೆ. ಇಷ್ಟೆಲ್ಲ ಹೊತ್ಕೊಂಡು ಗೋಳಾಡ್ಕೊಂಡು ಸಹಾಯ ಮಾಡು ಅಂತ ಕೇಳಿದ್ರು ಯಾವುದೇ ಸಹಾಯನೂ ಮಾಡ್ತಾ ಇಲ್ಲ. ನೀವು ಹಂಗೆ ಬಿದ್ದು ಸಾಯಿರಿ, ನೀವು ಹೆಂಗನ ಮಾಡ್ಕೊಂಡು ನೆಗದು ಬಿದ್ದೋಗಿ ನನಗೇನಾಗಬೇಕು ಅಂತ ಹೇಳ್ಬಿಟ್ಟು ಹಂಗೆ ನೀವು ಒಂಟೆ ಹೋಗ್ಬಿಡ್ತು. ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇಲ್ಲ, ಹೊಂಟೋಗ್ಬಿಟ್ಟೈತೆ ಮಗಳೇ. ಇನ್ನೇನು ಹೇಳೋದು, ಏನು ಮಾಡೋದು, ಬುಟ್ಟಾಕು. ನಮ್ಗೆ ಇವಾಗ ಯಾರು ಸಹಾಯ ಮಾಡೋಕ್ಕಿಲ್ಲ, ನಿನ್ನ ಗಂಡ ಬರೋಗಂಟ ಕಾಯಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನ್ನ ಕತೆ. ಈಗ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ. ಈಗ ನಮ್ಮ ಅಮ್ಮನೂ ಸಹಾಯ ಮಾಡೋಕ್ಕಿಲ್ಲ ಅಂತಂದರೆ ನಾನು ನೀನು ಗುಡಿಸ್ಲನಾಗೆ ಇರಬೇಕಾಯ್ತದೆ. ನಿನ್ನ ಗಂಡ ಬರೋ ತನಕ ಒಂದು 2 ಕಿತ ನಿನ್ನ ಗಂಡನ ಫೋನ್ ಚೆಕ್ ಮಾಡಿಬಿಟ್ಟು ನೋಡು. ಅಯ್ಯೋ ಅಜ್ಜಿಗೆ ಯಾಕಮ್ಮ ಇಂಥ ದುರ್ಬುದ್ಧಿ ಬಂತು ಅಜ್ಜಿಗೆ? ಅಜ್ಜಿ ಇಂಥ ಕೆಲಸ ಮಾಡ್ತದೆ ಅಂತ ಅನ್ಕೊಂಡಿರಲಿಲ್ಲ ಕಣಮ್ಮ ನಾನಂತೂ. ಈಗ ಏನು ಮಾಡೋದು? ಹಾಂ, ಸರಿ ಬಾ, ನನ್ನ ಗಂಡ ಬರೋ ತನಕ ಕಾಯನ. ನನ್ನ ಗಂಡ ಕದ್ಕೊಂಡು ಬಂದಿರೋ ದುಡ್ಡೇ ಆಗಲಿ ಕೋಟಿ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವನೆ. ಈ ಕಿತ್ತ ಬರ್ಬೇಕಾರೆ ಲಕ್ಷ ಎಲ್ಲ ಕೋಟಿ ತಗೊಬಿಟ್ಟು ಬರ್ತಾನೆ. ಕೋಟಿ ತಗೊಂಬಿಟ್ಟು ಬಂದರೆ ಆರಾಮಾಗಿ ನಾನು ನೀನು ಹಂಚ್ಕೊಂಡು ನೆಮ್ಮದಿಯಾಗಿರ್ಬೋದು, ಎಲ್ಲ ನನ್ನ ದುಡ್ಡನಾಗೆಲ್ಲನೂ. ಬಾ ಸದ್ಯಕ್ಕೆ ಹೋಗೋಣ. ನೀವು ಅಜ್ಜಿ ಸಹಾಯ ಮಾಡಲಿಲ್ಲ ಅಂದರೆ ನಾವೇನು ಸತ್ತೋಗ್ಬಿಡ್ತೀವ? ಓ ಬಾ, ಈ ಅಜ್ಜಿಗೆ ಇವಾಗ ನಮ್ಮ ಮ್ಯಾಲೆ ಪಿರುತಿ ಕಮ್ಮಿ ಆಗೋಗ್ಬಿಟ್ಟೈತೆ. ಬಾಮ ಹೋಗೋಣ. ಈ ಅಜ್ಜಿತಾಗೆ ನಾವು ಭಿಕ್ಷೆ ಬೇಡೋದು ಕೇಳ್ಕೊಳ್ಳೋದು ಏನು ಬಾಮ. ಅಷ್ಟೇ ಅಲ್ವಾ? ಲೆಕ್ಕ ಹಾಕೋ ಸಹಾಯ ಮಾಡಲಿಲ್ಲ ಅಂದರೆ ಈ ಅಜ್ಜಿ ಯಾಕೆ ಬೇಕು? ನೋಡಿಯೇ, ನಿಮ್ಮ ಅಜ್ಜಿಗೆ ಎಷ್ಟು ಇಕ್ಕಿದ್ರು ಅಷ್ಟೇನಿಯ. ನಿಮ್ಮ ಅಜ್ಜಿಗೆ ಪೂಜೆ ಸಮೇತ ಮಾಡೋಕ್ಕಿಲ್ಲ. ನಾನು ನೋಡ್ತಾ ಇರು, ಏನೋ ಪಾಪ ಅಂದ್ಕೊಂಡು ಎಡೆ ಹಾಕ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೆ, ನಂಗೆ ಸಹಾಯ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ಎಡೆನೂ ಹಾಕೋಕ್ಕಿಲ್ಲ, ಪೂಜೆನೂ ಮಾಡೋಕ್ಕಿಲ್ಲ. ದೊಡ್ಡ ನಮಸ್ಕಾರ. ನಿಮ್ಮ ಅಜ್ಜಿ ಸವಾಸನೆ ನೀ ಬೇಡ ನೋಡಿಯೇ, ಯಾವ ಪೂಜೆನೋ ಯಾವ ಪುನಸ್ಕಾರನೋ. ಬಾಮ ಹೋಗೋಣ. ನೀವು ಅಜ್ಜಿ ಸಹಾಯ ಮಾಡಲಿಲ್ಲ ಅಂದರೆ ನಾವೇನು ಉದ್ಧಾರಣೆ ಆಗಲ್ವಾ? ಬಾ. ಅಷ್ಟೇ ಸಹಾಯ ಮಾಡಿದ್ರೆ ಒಳ್ಳೆಯರು, ಸಹಾಯ ಮಾಡಲಿಲ್ಲ ಅಂದರೆ ಕೆಟ್ಟವರು. ಇಂಥವ್ರಿಗೆ ನಾನು ಊಟದಾಗಿಂದ ನನ್ನ ಮಗಳು ಅಂತ ಮಾಡ್ಬಿಟ್ಟು ನಾನು ಇಂಥ ದರಿದ್ರದೊಳಗೋಸ್ಕರ ಮಾಡಿದ್ನ ನಾನು. ನನ್ನ ಮಕ್ಕ ನಾನೇ ಉಕ್ಕಬೇಕು.